ಎಲ್ಲರೂ ಶಾಂತವಾಗಿ ಕೂತ್ಕೊಳ್ಳಿ. ಮೊದಲನೇ ಸಲ ಟಿವಿನಲ್ಲಿ ತಾತನ್ ಶೋ ಬರ್ತಾ ಇದೆ. ಇದು ತಗೊಳ್ಳಿ, ನೀವು ತಗೊಳ್ಳಿ ಅಜ್ಜಮ್ಮ ಅವ್ರೆ. ಇದೇನಿದು ಭೀಮ್ ಸಿಂಗ್, ಇದನ್ ತಗೊಂಡ್ ಯಾಕೆ ತಿರ್ಗಾಡ್ತಾ ಇದ್ಯಾ? ತಾತ ಅವ್ರೀಗ ಹಾಡ್ ಹೇಳ್ತಾರಲ್ವಾ, ಇದ್ರ ಅವಶ್ಯಕತೆ ಖಂಡಿತ ನಿಮ್ಗಾಗತ್ತೆ ಈಗ. ಭೀಮ್ ಸಿಂಗ್ ಸಾಕ್ ನಿಲ್ಸು. ತಾತನ್ ಬಗ್ಗೆ ತಮಾಷೆ ಮಾಡೋದು ನನಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ನಾವು ಹೇಗಿದ್ರು ಟಿವಿ ವಾಲ್ಯೂಮ್ ನ ಕಡಿಮೆ ಮಾಡ್ಬೋದಲ್ವಾ? ಅಯ್ಯೋ ನಿಲ್ಲಿ ನಿಲ್ಲಿ, ಎಲ್ರು ಎಲ್ಲಿ ಒಳಗ್ ಹೋಗ್ತಾ ಇದ್ದೀರಾ ಹೇಳಿ. ಸಟ Hello bro, what's up? ತುಂಬಾ ಅದ್ಭುತ. ಬಟ್ ಸಾರಿ ಟು ಇಂಟರಪ್ಟ್ ಯು. ಈಗ ನಿಮ್ಮ ಹಾಡನ್ನ ಮುಗಿಸಿ. ಏನ್ ಹೇಳ್ತಾ ಇದ್ಯಾ? ನಾವ್ ಈಗಷ್ಟೇ ಹಾಡನ್ನ ಶುರು ಮಾಡ್ತಾ ಇದ್ದೀವಿ. ನಾನ್ ಹಾಡು ಹಾಡ್ತೀನಿ. ಮೊದಲನೇ ಬಾರಿಗೆ ಟಿವಿಯಲ್ಲಿ ನನಗೆ ಹಾಡು ಹಾಡೋದಕ್ಕೆ ಸಿಕ್ಕಿದೆ. ನನ್ನ ಹಾಡನ್ನು ತಡೆಯೋದಕ್ಕೆ ನೀನ್ ಯಾರು? ಸಾರಿ ಸರ್, ಈಗ ನಮ್ಮವರು ಹಾಡಾಡ್ತಾರೆ, ನೀವು ಸುಮ್ನೆ ಸೈಡಲ್ಲಿ ಹೋದ್ರೆ ಒಳ್ಳೇದು. ಇಲ್ಲ ಅಂದ್ರೆ ಇಲ್ಲಿ ನೋಡಿ. ಏನ್ ನೋಡ್ಬೇಕು? ನನಗೆ ಹೆದರ್ಸ್ತಾ ಇದ್ಯಾ? ಅಯ್ಯೋ ದೇವ್ರೆ, ತಾತನ ಅವರಲ್ಲಿ ಹೆದರಿಸ್ಕೊಂಡು ಇಟ್ಕೊಂಡಿದ್ದಾರೆ. ಶಿವ, ನನಗ್ ತುಂಬಾ ಭಯ ಆಗ್ತಾ ಇದೆ. ತಾತ ಕಷ್ಟದಲ್ಲಿದ್ದಾರೆ, ಅವ್ರಿಗೇನಾದ್ರೂ ಆಗ್ಬಿಟ್ರೆ? ನಾನ್ ತಾತಂಗ್ ಏನು ಆಗೋದಕ್ಕೆ ಬಿಡೋದಿಲ್ಲ. ಫ್ರೆಂಡ್ಸ್, ಬೇಗ ಈ ಚಾನೆಲ್ನ ಆಫೀಸಿಗೆ ನಡೀರಿ. ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನನ್ನ ಹೆಸರು ಹನಿ ಜಾಕ್ಸನ್. ನಾನು ಮಾಡ್ತೀನಿ ಮ್ಯೂಸಿಕ್ ನ ವಿತ್ ಆಕ್ಷನ್. ಈಗ ನನ್ನ ವಿಶೇಷವಾದಂತಹ ಸಂದೇಶ ಏನು ಅಂತಂದ್ರೆ, ಮಂತ್ರಿಗಳಿಗೆ, ಕಂತ್ರಿಗಳಿಗೆ ಮತ್ತೆ ಪೊಲೀಸ್ ಅವ್ರಿಗೆ ನಾನೊಂದು ಸಂದೇಶನ ಕಳಿಸ್ಬೇಕು ಅಂತ ಇದ್ದೀನಿ. ನನ್ನ 5 ಸ್ನೇಹಿತರು ಡೇಂಜರಸ್ ಅಂತ ತುಂಬಾನೇ ಫೇಮಸ್ ಆಗಿರುವಂತ ವ್ಯಕ್ತಿಗಳು ಸೆಂಟ್ರಲ್ ಜೈಲಲ್ಲಿ ಖೈದಿಗಳಾಗಿದ್ದಾರೆ. ನನ್ನ ಆಸೆ ಏನು ಅಂದ್ರೆ, ಅವರೆಲ್ಲರೂ ಈಗ ಬಿಡುಗಡೆಯಾಗಬೇಕು. ಅವ್ರು ಎಲ್ಲಿವರೆಗೂ ಬಿಡುಗಡೆ ಆಗೋದಿಲ್ವೋ, ನಾನು ನನ್ನ ಸ್ನೇಹಿತರು ನಿಮ್ಮೆಲ್ಲರಿಗೂ ಮನೋರಂಜನೆಯನ್ನ ಮಾಡ್ತಾ ಇರ್ತೇವೆ. ಯಾಕಂದ್ರೆ ಯಾರು ಕೂಡ ಬೋರ್ ಆಗ್ಬಾರ್ದಲ್ವಾ? ಓಕೆ ಬಾಯ್ಸ್, ಲೆಟ್ ದ ಮ್ಯೂಸಿಕ್ ಬಿಗಿನ್. ನನ್ನ ಹಾರ್ಮೋನಿಯಂ ನಾನೇ ಹಾಡು ಹಾಡ್ಬೇಕು. ನೀವೊಂದ್ ಸ್ವಲ್ಪ ಹೊತ್ತು ನಿಮ್ಮ ಜಾಗದಲ್ಲಿ ಅಂಟ್ಕೊಂಡೇ ಇರಿ. ಲಡ್ಡು ಸಿಂಗ್ ಅವರೇ, ಆದಷ್ಟು ಬೇಗ ನೀವು ಚಾನೆಲ್ಗೆ ಬನ್ನಿ. ಯಾರೋ ಬಂದ್ಬಿಟ್ಟು ನಮ್ಮ ಚಾನೆಲ್ನ ಕಬ್ಜಾ ಮಾಡ್ಕೊಂಡ್ ಬಿಟ್ಟಿದ್ದಾರೆ. ಹಾ, ನನಗ್ ಗೊತ್ತಾಯ್ತು. ನಾನು ಕೂಡ ಟಿವಿಯಲ್ಲಿ ನೋಡ್ತಾ ಇದ್ದೆ. ಲಡ್ಡು ಸಿಂಗ್ ಏರಿಯಾದಲ್ಲಿರೋ ಚಾನೆಲ್ ನಲ್ಲಿ ಗೂಂಡಗಳ. ಪೊಲೀಸ್ಗೆ ಫೋನ್ ಮಾಡ್ತಾ ಇದ್ಯಾ? ಥ್ಯಾಂಕ್ ಯು. ನೀನ್ ನನ್ನ ಕೆಲ್ಸನ ಇನ್ನು ಸುಲಭ ಮಾಡ್ಬಿಟ್ಟೆ. ನಾನೇ ಪೊಲೀಸ್ಗೆ ಫೋನ್ ಮಾಡ್ಬೇಕು ಅಂತ ಇದ್ದೆ. ಹಲೋ ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್, ಹೇಗಿದ್ದೀರಾ? ನಾನು ನಿಮ್ ಬಗ್ಗೆ 50 ಕಿಲೋಮೀಟರ್ ದೂರದವರೆಗೂ ಕೇಳ್ಪಟ್ಟಿದ್ದೀನಿ. ಈಗ ನನ್ನ ಡೇಂಜರಸ್ 5 ವ್ಯಕ್ತಿಗಳನ್ನ ಬಿಟ್ಬಿಡು, ಇಲ್ಲ ಅಂದ್ರೆ ಲಡ್ಡು ಸಿಂಗ್ಗೆ ಹೆದರ್ಸ್ತೀಯಾ? ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಯಾರೇ ಲಡ್ಡು ಸಿಂಗ್ ಹೆದರ್ಸಿದ್ರು, ಈ ಲಡ್ಡು ಸಿಂಗ್ ಯಾರಿಗೂ ಹೆದರೋದಿಲ್ಲ. ನೀನ್ ಹೇಳಿದ 5 ಜನನ ನಾನ್ ಬಿಡೋದಿಲ್ಲ. ನೀನೇನ್ ಮಾಡ್ಕೋತೀಯೋ ಮಾಡ್ಕೋ, ನಾನ್ ಯಾರ ಬೆದರಿಕೆಗೂ ಬಗ್ಗೋದಿಲ್ಲ. ಲಡ್ಡು ಸಿಂಗ್ ಅವ್ರೆ, ನಿಮ್ಮನ್ನ ಬಾಗೋದಕ್ಕೆ ಯಾರು ಹೇಳಿದ್ರು? ನಾನೀಗ ಏನ್ ಮಾಡ್ತೀನಿ ಅಂತಂದ್ರೆ 5ರವರೆಗೂ ಎಣಿಸ್ತೀನಿ ಅಷ್ಟೇ. 5 ಎಣ್ಸೋದ್ರೊಳಗಡೆ ಹೊರಗಡೆ ಬಂದ್ರೆ ಸರಿ ನೀವು, ಇಲ್ಲ ಅಂದ್ರೆ ಬಾಗುವಂತ ಅವಕಾಶನೇ ನಿಮ್ಗೆ ಸಿಗೋದಿಲ್ಲ. ಯುನೋ, ಇದು ಲಡ್ಡು ಸಿಂಗ್ ನ ಪೊಲೀಸ್ ಸ್ಟೇಷನ್, ಗೊತ್ತಾಯ್ತಾ? ಅದು ಇದು ನಿನ್ ಹೆದರಿಕೆ ಬೆದರಿಕೆ ಯಾವ್ದಕ್ಕೂ ಕೂಡ ನಾನ್ ಹೆದರಲ್ಲ. 5 ಯಾಕೆ, 10 ಎಣ್ಸು 10. ಓಕೆ,
ಈಗ ರಿವರ್ಸ್ ಎಣಿಸೋದು ಶುರು. 5, 4. ಸರ್, ನನಗೇನೋ ಅನ್ಸುತ್ತೆ ಈ ಹನಿ ಜಾಕ್ಸನ್ ತನ್ನ ಆಕ್ಷನ್ನ ತೋರಿಸ್ತಾನೆ ಅಂತ. ಬನ್ನಿ ಇಲ್ಲಿಂದ ಹೋಗ್ಬಿಡೋಣ, ಇದೇ ನಮಗೆ ಸುರಕ್ಷಿತ. 3, 2. ಸರ್, ನಾನಂತೂ ಹೊರಟೆ. ಜಯರಾಮ, ನೀ ನನ್ ಬಿಟ್ಟು ಹೊರಗಡೆ ಹೋಗ್ತಿದ್ಯಾ? ಅಯ್ಯೋ. 1. ನಾನು ಬಂದೆ. ಅಯ್ಯೋ ಅಯ್ಯೋ ಅಯ್ಯೋ, ಏನಾಯ್ತು? ನನ್ ಪೊಲೀಸ್ ಸ್ಟೇಷನ್. ಹೇಗಿದ್ದೀರಾ ಲಡ್ಡು ಸಿಂಗ್ ಅವರೇ? ನನ್ನ ಹೆಸರು ಹನಿ ಸಿಂಗ್. ನಾನು ಮ್ಯೂಸಿಕ್ನ ಮಾಡ್ತೇನೆ ವಿತ್ ಆಕ್ಷನ್. ಎಲ್ಲಿಗೆ ಹೋಗ್ತಿದ್ಯಾ ಮಗು? ಇವತ್ತಿಂದ ನಮ್ ಬಾಸಿನ್ ಶೋ ನಡೆಯುತ್ತೆ ಇಲ್ಲಿ. ಯಾರಿಗೂ ಇಲ್ಲಿಗೆ ಎಂಟ್ರಿ ಇಲ್ಲ, ಗೊತ್ತಾಯ್ತಾ? ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಇದು ಸರಿಯಾದ ಟೈಮ್ ಅಲ್ಲ. ಪೂರ್ತಿ ಗ್ಯಾಂಗ್ ಪೂರ್ತಿ ತಯಾರಿ ಮಾಡ್ಕೊಂಡು ಬಂದ್ಬಿಟ್ಟಿದೆ. ಪೊಲೀಸ್ನ ಹೆಲ್ಪ್ ತಗೋಬೇಕಾಗತ್ತೆ, ಇಲ್ಲ ಅಂದ್ರೆ ವೇದಾ ಸಿಟಿ ಕೂಡ ಇದೊಂದು ಅಪಾಯ ಆಗಿರಬಹುದು. ಲಡ್ಡು ಸಿಂಗ್ ಸರ್, ಎಲ್ಲಿದ್ದೀರಾ ನೀವು? ನಾನಿಲ್ಲಿದ್ದೀನಿ ಶಿವ. ಲಡ್ಡು ಸಿಂಗ್ ಸರ್, ನಿಮ್ಮ ವಾಯ್ಸ್ ತುಂಬಾ ನಿಧಾನವಾಗಿ ಕೇಳಿಸ್ತಿದೆ. ನೀವೆಲ್ಲಿದ್ದೀರಾ? ಮತ್ತೆ ಪೊಲೀಸ್ ಸ್ಟೇಷನ್ ಏನಾಯ್ತು? ಇಲ್ಲೇ ಇದ್ದೀನಿ ಶಿವ. ಪೊಲೀಸ್ ಸ್ಟೇಷನ್ ಎಲ್ಲ ಹಾಳಾಗಿದೆ. ಪೊಲೀಸ್ ಸ್ಟೇಷನ್ ಸೈಜು ಚಿಕ್ಕದಾಗಿದೆ. ಅಯ್ಯೋ, ಉಳಿದಿರೋ ಒಂದು ಗೋಡೆ ಪಕ್ಕದಲ್ಲಿ ನೋಡು. ಲಡ್ಡು ಸಿಂಗ್ ಸರ್, ಇದು ಯಾವ ರೀತಿಯ ಪೊಲೀಸ್ ಸ್ಟೇಷನ್? ಇದೆಲ್ಲ ಹೇಗಾಯ್ತು? ಹನಿ ಜಾಕ್ಸನ್ ನನ್ ಪೊಲೀಸ್ ಸ್ಟೇಷನ್ ನ ಹಾಳು ಮಾಡ್ಬಿಟ್ಟಿದ್ದಾನೆ. ಜೈಲಲ್ಲಿ ಹಾಕಿರೋ 5 ಜನ ಟೆರರಿಸ್ಟ್ ನ ಬಿಡ್ಬೇಕು ಅಂತ ಕೇಳ್ಕೊತಾ ಇದ್ದಾನೆ. ನನ್ ಕೆಲ್ಸ ಹೋಗ್ಬಿಡುತ್ತೆ ಶಿವ. ಒಂದ್ ವೇಳೆ ಅವ್ರನ್ನ ಬಿಟ್ಬಿಟ್ರೆ ನನ್ ಕೆಲ್ಸ ಹೋಗುತ್ತೆ. ಲಡ್ಡು ಸಿಂಗ್ ಸರ್, ನಾವು ಇವ್ರ ಜೊತೆ ಏನಾದ್ರೂ ಡೈರೆಕ್ಟ್ ಆಗಿ ಫೈಟ್ ಮಾಡಕ್ ಹೋದ್ರೆ ಅದು ವೇದಾ ಸಿಟಿಗೆ ಒಂದು ಅಪಾಯ ಆಗುತ್ತೆ. ನಾವು ಸ್ವಲ್ಪ ಬೇರೆ ತರ ಯೋಚಿಸ್ಬೇಕು. ನೀವ್ ಇಲ್ಲಿ ಬನ್ನಿ ಸರ್, ನಾನೊಂದು ಪ್ಲಾನ್ ಹೇಳ್ತೀನಿ ನಿಮ್ಗೆ. ಈ ರಾಗ ತುಂಬಾ ಚೆನ್ನಾಗಿರುತ್ತೆ. ನೀವು ಒಬ್ಬೊಬ್ಬರಾಗಿ ರಾಗನ ಹಾಡಿ, ನನ್ಗೂ ಖುಷಿ ಆಗತ್ತೆ. ಆ ಮ್ಯೂಸಿಕ್ ಜೊತೆಗೆ ಈ ರಾಗ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಹೇಗಿದ್ದೀರಾ ಲಡ್ಡು ಸಿಂಗ್ ಅವರೇ? ಸ್ವಲ್ಪ ಹುಷಾರಾಗಿ ಕೇಳಿಸ್ಕೊಳ್ಳಿ. ನನ್ನ 5 ಜನ ಸ್ನೇಹಿತರನ್ನ ನೀವು ಬಿಡುಗಡೆ ಮಾಡಿದ್ರೆ, ಅವ್ರನ್ನ ಇಲ್ಲಿವರೆಗೂ ಕರ್ಕೊಂಡ್ ಬಂದ್ರೆ, ಮತ್ತೆ ವ್ಯಾನ್ ನ ಪೂರ್ತಿ ಟೆಲಿಕಾಸ್ಟ್ ನಾನು ಲೈವ್ ಅಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀನಿ. ನನ್ನ ಸ್ನೇಹಿತರನ್ನ ನಾನು ಲೈವ್ ಅಲ್ಲಿ ನೋಡ್ಲೇಬೇಕು. ಯಾಕಂದ್ರೆ ನೀನು ಬೇರೆ ಕಡೆ ಎಲ್ಲೂ ಕರ್ಕೊಂಡು ಹೋಗ್ಬಾರ್ದಲ್ವಾ? ಜೊತೆಲಿ ನನಗೊಂದು ಹೆಲಿಕಾಪ್ಟರು ಬೇಕಾಗಿದೆ. ಯಾಕಂದ್ರೆ ನಾನು ನನ್ನ ಸ್ನೇಹಿತರು ಎಲ್ಲರೂ ಇಲ್ಲಿಂದ ಸುರಕ್ಷಿತವಾಗಿ ಹೋಗ್ಬೇಕಲ್ವಾ?
ವೆರಿ ಗುಡ್ ಲಡ್ಡು ಸಿಂಗ್. ಈಗ ಆದಷ್ಟು ಬೇಗ ನನ್ನ ಸ್ನೇಹಿತರು ನನ್ನ ಹತ್ರ ಬಂದ್ಬಿಡ್ತಾರೆ. ಇದಲ್ವ ಒಳ್ಳೆ ಸುದ್ದಿ, ನನ್ನ ಸ್ನೇಹಿತರು ಜೈಲಿಂದ ಹೊರಟಿದ್ದಾರೆ. ಸೆಲೆಬ್ರೇಟ್ ವಿತ್ ಮ್ಯೂಸಿಕ್. ಅಂಕಲ್, ನೀವೀಗ ಆರಾಮಾಗಿ ಕುತ್ಕೊಂಡು ನಮ್ಮ ಮ್ಯೂಸಿಕ್ ಅನ್ನ ಕೇಳಿಸ್ಕೊಳ್ಳಿ. ಇವತ್ತು ನಮ್ಮ ದಿನ. ಒಂದು ಸಲ ನನ್ನ ಸ್ನೇಹಿತರು ನಮ್ಮ ಜೊತೆ ಇಲ್ಲಿಗೆ ಬಂದ ಮೇಲೆ ನಾನು ಶಾಶ್ವತವಾಗಿ ಇಲ್ಲಿಂದ ಹೊರಟು ಹೋಗ್ತೀವಿ. ಅದಾದ್ಮೇಲೆ ನೀವು ಎಷ್ಟು ಬೇಕಾದ್ರೂ ಹಾಡ್ಕೊಳ್ಳಿ ಮನಸ್ಫೂರ್ತಿಯಾಗಿ, ಸರಿನಾ? ಏನಾಯ್ತು ಇನ್ಸ್ಪೆಕ್ಟರ್, ವ್ಯಾನ್ ಯಾಕೆ ನಿಲ್ಸಿದ್ರೆ? ಯಾವುದೇ ಕಿಲಾಡಿತನ ಮಾಡಿದ್ರೆ ಗೊತ್ತಲ್ವಾ? ಇಲ್ಲ 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 ಇಲ್ಲ, ಅಂಥದ್ದೇನೂ ಇಲ್ಲ. ಏನೋ ಕಾರ್ಬೊರೇಟರ್ ನಲ್ಲಿ ಪ್ರಾಬ್ಲಮ್ ಅನ್ಸುತ್ತೆ. ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಸ್ಟಾರ್ಟ್ ಆಗುತ್ತೆ. ಏ ಮಗು, ನೀನ್ ಎಲ್ಲಿಂದ ಬಂದೆ? ಇಲ್ಲೇನ್ ಮಾಡ್ತಾ ಇದ್ಯಾ? ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ ಶಿವ ಅಂತ ನನ್ನ ಹೆಸರು. ನಡೆ. ಶಿವ ನೆಕ್ಸ್ಟ್. ಇನ್ಸ್ಪೆಕ್ಟರ್, ವ್ಯಾನ್ ಸ್ಟಾರ್ಟ್ ಆಗ್ತಾ ಇಲ್ಲ ಅಂದ್ರೆ ಬೇರೆ ವ್ಯಾನ್ ಅನ್ನ ತರಿಸ್ಕೊಳ್ಳಿ. ಈಗ ಸ್ಟಾರ್ಟ್ ಆಯ್ತು. ನಾನು ಆದಷ್ಟು ಬೇಗ ಬಂದು ತಲುಪ್ತೀನಿ. ದಿಲ್ ಖುಷ್ ಮಾಡ್ಬಿಟ್ಟೆ ನೀನು ಇನ್ಸ್ಪೆಕ್ಟರ್. ನೀವೆಲ್ರು ಹಾಡ್ತಾನೆ ಇರಿ. ನಾನು ಈಗ ತುಂಬಾ ಖುಷಿಯಾಗಿದ್ದೀನಿ. ಈಗಲೇ ನನ್ನ ಸ್ನೇಹಿತರನ್ನ ಕೆಳಗಡೆಯಿಂದ ಕರ್ಕೊಂಡು ಬರ್ತೀನಿ. ಆಮೇಲೆ ಎಲ್ರು ಸೇರಿ ಗಾನ ಬಜಾನ ಮಾಡೋಣ. ಓಕೆ? ಏ ಮಗ, ಇಲ್ಲಿಗೆ ಹೇಗ್ ಬಂದೆ ನೀನು? ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ ಶಿವ ಅಂತ ನನ್ನ ಹೆಸರು. ನನ್ನ ಸ್ನೇಹಿತರ ಎಲ್ಲಿ ಇನ್ಸ್ಪೆಕ್ಟರ್? ಅವರಿಗೆ ಬೇರೆ ಜೈಲಿಗೆ ಕಳಿಸಿದೀನಿ. ಈಗ ಅವರು ಅಲ್ಲಿ ಹೋಗಿ ಸೇರ್ಕೊಂಡಿರ್ತಾರೆ. ಅವ್ರನ್ನ ಮತ್ತೆ ವಾಪಸ್ ಜೈಲಿಗೆ ಯಾರು ಕಳಿಸಿದ್ದು? ಶಿವನೇ ಕಳಿಸಿದ್ದು. ಶಿವ? ಈ ಶಿವ ಯಾರು? ಬೇಗ ಹೇಳು, ಅವನು ಬ್ಯಾಂಡ್ ಬಜಾಯಿಸ್ತೇನೆ. ಸ್ವಲ್ಪ ಇರು, ಮುಂದೆ ನೋಡು, ಅವನೇ ನಿನಗೆ ಬ್ಯಾಂಡ್ ಬಾರಿಸ್ತಾನೆ. ಶಿವ ನಿನ್ನ ಹಿಂದೆ ನಿಂತಿದ್ದಾನೆ, ನೋಡು. ಈ ಮಗು ಶಿವನ? ಇವನು ಅವರನ್ನ ಜೈಲಿಗೆ ಕಳ್ಸದ್ನ? ಒಂದು ಮಗು ಅವರನ್ನ ಜೈಲಿಗೆ ಹೇಗೆ ಕಳ್ಸೋದಕ್ ಸಾಧ್ಯ? ಖಂಡಿತ ಕಳಿಸ್ತಾನೆ, ಖಂಡಿತ. ನೆಕ್ಸ್ಟ್ ಈಗ ನಿನ್ನನ್ನೇ ಕಳಿಸ್ತಾನೆ.
ನನಗೆ ಮಕ್ಕಳ ಜೊತೆ ಜಗಳ ಆಡೋದಂದ್ರೆ ಇಷ್ಟ ಇಲ್ಲ. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ ಶಿವ ಅಂತ ನನ್ನ ಹೆಸರು. ಏನ್ ಮಾಡ್ತಾ ಇದ್ದೀರಾ ನೀವು? ಹೊರಗಡೆ ಬನ್ನಿ. ನಾವು ಹಾಡಾಡ್ತಾ ಇದೀವಿ. ಹಾಡು ಹೇಳೋದನ್ನೆಲ್ಲ ಬಿಡಿ, ನನ್ನನ್ನು ಕಾಪಾಡಿ. ಇಲ್ಲ ಆಕ್ಷನ್ ಶುರು ಆಗ್ಬಿಟ್ಟಿದೆ. ಏನ್ ಹೇಳ್ತಿದ್ದೀರಾ ಬಾಸ್? ಆಕ್ಷನ್ ಶುರುವಾಗಿದ್ಯಾ? ಈ ತಗೊಳ್ಳಿ, ನೀವೇ ಹಾಡಿ. ನಿಜವಾಗ್ಲು ಥ್ಯಾಂಕ್ ಯು. ಈ ಮಗು ಅಂತೂ ಎಲ್ಲರ ಬ್ಯಾಂಡನ್ನು ಬಜಾಯಿಸ್ತಾ ಇದ್ದಾನೆ. ಬೇಗ ಹೊರಡು. ಕೆಳಗಡೆ ಇಳಿ. ನಿಲ್ಸು ನಿಲ್ಸು ನಿಲ್ಸು. ಅಯ್ಯಯ್ಯೋ ಅಯ್ಯಯ್ಯಯ್ಯಯ್ಯಯ್ಯಯ್ಯಯ್ಯೋ ನಿಲ್ಸು. ಅಯ್ಯೋ ಕಾಪಾಡಿ ಕಾಪಾಡಿ. ಶಿವ ಶಿವ. ನೀನು ನನ್ನನ್ನ ಎದುರು ಹಾಕೊಂಡು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ಯಾ ಮಗು. ಇದರ ಪರಿಣಾಮ ಇಡೀ ವೇದ ಸಿಟಿನೇ ಅನುಭವಿಸುತ್ತೆ, ನೋಡ್ತಾ ಇರೋ. ನನ್ನ ಹೆಸರು ಹನಿ ಸಿಂಗ್. ನನ್ನ ಮ್ಯೂಸಿಕ್ ವಿತ್ ಆಕ್ಷನ್ ಆಗಿರತ್ತೆ. ಅಯ್ಯೋ ಅಯ್ಯೋ ನನ್ನ ಕಾಲ್ ಯಾರು ಹಿಡ್ಕೊಂಡಿದ್ದು? ಅಯ್ಯೋ ಬಿಡಿ ನನ್ನ ಕಾಲ್ನ ಬಿಡಿ. ಅಯ್ಯೋ ನಾನು ಬಿದ್ದೋಗ್ತೀನಿ, ಬಿಟ್ಬಿಡಿ. ಅಯ್ಯೋ ಅಯ್ಯೋ ಕಾಪಾಡಿ, ನನ್ ಬಿಟ್ಬಿಡು. ಶಿವ ಕಾಪಾಡು. ಅಯ್ಯೋ ಇಲ್ಲ. ಲಡ್ಡು ಸಿಂಗ್ ಸರ್, ನಾನು ಇದನ್ನ ಮೊದ್ಲೇನೆ ನೋಡ್ಕೊಂಡಿದ್ದೆ. ಅದು ಹೆಲಿಕಾಪ್ಟರ್ ತುಂಬಾನೇ ಕೆಳಗ್ ಬಂದಿತ್ತು ಅಂತ. ನಾವೆಲ್ಲರೂ ಕೆಳಗಡೆ ಬಂದ್ಬಿಟ್ವ ಶಿವ? ನೀವೆಲ್ಲರೂ ಜೈಲಲ್ಲಿ ನಿಮ್ಮ ಸ್ನೇಹಿತರ ಜೊತೆಗೆ ಬ್ಯಾಂಡ್ ಬಾರಿಸಿ ಸಂಗೀತ ಹಾಡ್ತಾ ಇರಿ. ಇವರು ಹಾಡೋದಿಲ್ಲ, ನನ್ನ ಹಾಡನ್ನ ಕೇಳ್ತಾರೆ.